ಅಲ್ಲಿ 50 ಕ್ವಿಂಟಲ್ ಮೈದಾ ಹಿಟ್ಟು ಅಂತ ಹೇಳಿದರೆ ಅದಕ್ಕೆ 125 ಕ್ವಿಂಟಲ್ ಬೆಲ್ಲ ಸೇರಿಸಬೇಕು. ಆಮೇಲೆ 200 ಲೀಟರ್ ತುಪ್ಪ, ಆಮೇಲೆ 200 ಲೀಟರು ಹೆಚ್ಚು ಕಮ್ಮಿ ಇದನ್ನು ಮಿನಿಮಮ್ ನಮ್ಗೆ ಪಾಕ ಬರಬೇಕಂತ ಹೇಳಿದರೆ ಮಿನಿಮಮ್ 4 to 5 hours ಬೇಕು, ಕುದಿಬೇಕಿದು ಪಾಕ ನಮಗೆ ಕರೆಕ್ಟಾಗಿ ಸಿಗಬೇಕಂತ ಹೇಳಿದರೆ. ಅದು ನಮ್ಗೆ ರೆಡಿ ಆದ ಮೇಲೆ ಈ ವ್ಯವಸ್ಥೆನ ನಾವು ರೆಡಿ ಮಾಡ್ಕೋಬೇಕು. ತಟ್ಟೆ ಕಟ್ಟಿರ್ತೀವಲ್ರಿ, ಅದನ್ನ ಸ್ಕ್ವೇರ್ ಶೇಪಲ್ಲಿ ಮಾಡಿರ್ತೀವಿ ಸರ್. ಅದನ್ನ 10,000 ಮಿನಿಮಮ್ ಹಿಡಿತೀವಿ ಸರ್. ಒಂದು ಆಟದಲ್ಲಿ 10,000 ಮಿನಿಮಮ್ ಹಿಡಿತೀವಿ ಸರ್. 10,000 ರೊಟ್ಟಿ ಹಿಡಿತೀವಿ ಸರ್. ನಮ್ಮ ಗಿಣಿಗೇರಿ ತಾಯಂದ್ರ ಇವತ್ತೊಂದು ದಿನ ಕೆಲಸ ಬದಿಗೊಟ್ಟು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ಅಂಗವಾಗಿ 2 ದಿನ ನಿರಂತರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಗವಿಸಿದ್ದೇಶ್ವರ ಸ್ವಾಮಿಗಳು ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ತಾಯಂದ್ರಿಗೆ ಅನಂತ ಕೋಟಿ ವಂದನೆಗಳು. ಇದೇನು ಸರ್ ಇದು? ಅಂದರೆ ಮಿಕ್ಸಿಂಗು? ಇದು ಮಿಕ್ಸಿಂಗ್ ಮಾಡೋದು. ಅಂದರೆ ನಮಗೆ ಅದು ಕರೆಕ್ಟಾಗಿ ನಮ್ಮ ಒಂದು ಏನು ಬಟ್ಟೆ ಇರ್ತದಲ್ಲ ಆ ಬಟ್ಟೆಯಲ್ಲಿ ಕರೆಕ್ಟಾಗಿ ಅದು ಬರಬೇಕು. ಮೊಸರು ಅದ್ಭುತವಾಗಿ ಅಂತ ಹೇಳಿದ್ರೆ ಒಂದು ಕರಂ ಅಂತ ಇದೆ, ಇನ್ನೊಂದು ಬೆಲ್ಲದಲ್ಲಿ ಇದೆ. ಬೆಲ್ಲದ ಸ್ಮೆಲ್ 2 ಟೈಪ್. ಮಾನ್ಯ ವೀಕ್ಷಕರೇ, ಈ ಬಾರಿ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ವಿಶೇಷವಾಗಿ ಗಮನ ಸೆಳೆದಿದ್ದಂತ ಹೇಳಿದ್ರೆ ಜಿಲೇಬಿ. ನಿಮ್ಗೆಲ್ಲ ಗೊತ್ತು, ವಿಶೇಷವಾಗಿ ಸಿಂಧನೂರಿನವರು ಈ ಬಾರಿ ನೀವೆಲ್ಲ ಕೇಳಿರ್ತೀರ. ಜಿಲೇಬಿಯನ್ನ ಅಂತ ಹೇಳಿದ್ರೆ ಸುಮಾರು ಟನ್ ಗಟ್ಟಲೆ ಜಿಲೇಬಿಯನ್ನ ತಯಾರು ಮಾಡ್ತಾರೆ. ಹೀಗಾಗಿ ಇವತ್ತು ಜಿಲೇಬಿಯನ್ನ ಯಾವ ರೀತಿ ತಯಾರು ಮಾಡ್ತಾರೆ ಇದರೆಲ್ಲದಕ್ಕಿಂತ ವಿಶೇಷವಾಗಿ ಇಲ್ಲಿ ಜಿಲೇಬಿ ತಯಾರು ಮಾಡೋ ಹೊತ್ತಿಗೆ ನಾವೆಲ್ಲ ಸಕ್ಕರೆ ಜಿಲೇಬಿ ಅಂತ ತಿಳಿತೇವೆ. ಇಲ್ಲಿ ಸಾವಯವ ಬೆಲ್ಲವನ್ನ ಉಪಯೋಗಿಸಿ ಜಿಲೇಬಿಯನ್ನ ಏನು ಜಾತ್ರೆಗೆ ಸೇರುವಂತ ಭಕ್ತಾದಿಗಳಿದ್ದಾರೆ ಇವ್ರಿಗೂ ಪೂರ್ಣವಾಗಿ ತಯಾರಿಸ್ತಾ ಇದ್ದಾರೆ ಅಂತೇಳಿ. ಆದ್ರೆ ಇಲ್ಲೇ ತಯಾರಿಸ್ತಿದ್ದಾರೆ ವಿಶೇಷವಾಗಿ ಭಕ್ತಾದಿಗಳಿಗೆ. ಹೀಗಾಗಿ ನಾವು ಅವ್ರ ಹತ್ರನೇ ಕೇಳ್ತಾ ಹೋಗುವ. ಒಟ್ಟಾರೆಯಾಗಿ ಇವತ್ತು ನಿಮಗೆ ಜಿಲೇಬಿ ಯಾವ ರೀತಿ ತಯಾರಿಸ್ತಿದ್ದಾರೆ ಅಂದ್ರೆ ಟನ್ಗಟ್ಲೆ ಅದನ್ನ ನಾವು ಅವ್ರ ಹತ್ರನೇ ಕೇಳ್ತಾ ಹೋಗುವ. ಸೊ ಬನ್ನಿ, ದಯವಿಟ್ಟು ನೀವು ನೋಡಿ ಇವತ್ತು. ಯಾಕೆಂದ್ರೆ ಹೀಗಾಗಿ ನೀವೇ ನೋಡ್ತಾ ಹೋಗಿ ಯಾವ ರೀತಿ ತಯಾರಿಸ್ತಿದ್ದಾರೆ ಅಂತೇಳಿ. ನಾನು ಹಿಂದೆ ನೋಡಬೇಕು, ಸಂಪೂರ್ಣವಾಗಿ ಜಿಲೇಬಿ ತಯಾರಾಗ್ತಾ ಇದೆ. ಸೊ ಹೀಗಾಗಿ ಅದನ್ನ ನೋಡ್ತಾ ಹೋಗುವ, ಬನ್ನಿ. ಸರ್, ವಿಶೇಷ ಅಂತ ಹೇಳಿದ್ರೆ ಈ ಸರಿ ಜಾತ್ರೆಯಲ್ಲಿ ದೊಡ್ಡ ಮಟ್ಟದ ಗಮನ ಸೆಳೆದಿದ್ದಂದ್ರೆ ಜಿಲೇಬಿ. ಏನು ಎಲ್ಲಿಂದ ಬಂದಿರೋದು? ಏನಿದು? ಇದು ಏನಿಲ್ಲ, ನಮ್ಮ ಒಂದು ಸಿಂಧನೂರು ಗೆಳೆಯರ ಬಳಗ ಅಂತೇಳಿ ನಮ್ಮದು ಒಂದು ಕಮಿಟಿ ಇದೆ. ಆಮೇಲೆ ಅದರ ಜೊತೆಗೇನು ಕೂಡ ನಮ್ಮ ಗವಿಸಿದ್ದೇಶ್ವರ ಮಠದ ಭಕ್ತರ ಒಂದು ಸಹಕಾರನೂ ಇದೆ. ಸರ್, ಇಲ್ಲೆಲ್ಲ ಕಡೆನೂ ಅಂತ ಹೇಳಿದ್ರೆ ಜಿಲೇಬಿನೇ ಮಾಡ್ತಾ ಇದ್ದಾರೆ. ಈ ಸರಿ ರಾಜ್ಯದಲ್ಲಿ ವಿಶೇಷವಾಗಿ ಕೊಪ್ಪಳದ ಜಾತ್ರೆಯಲ್ಲಿ ವಿಶೇಷವಾಗಿ ಗಮನ ಸೆಳೆದಿದ್ದಂದ್ರೆ ಜಿಲೇಬಿ. ಹೌದು. ಒಟ್ಟು ಎಷ್ಟು ಟನ್ ಜಿಲೇಬಿ ಇದೆ? ಇದು ನಾವು ಈಗ ಕನಿಷ್ಠ 50 ಕ್ವಿಂಟಲ್ ಮೈದಾ ಹಿಟ್ಟು, ಟೋಟಲಿ 50 ಕ್ವಿಂಟಲ್ ಮೈದಾ ಹಿಟ್ಟು ಅಂತ ಹೇಳಿದರೆ ಅದಕ್ಕೆ 125 ಕ್ವಿಂಟಲ್ ಬೆಲ್ಲ ಸೇರಿಸಬೇಕು. ಆಮೇಲೆ 200 ಲೀಟರ್ ತುಪ್ಪ, ಆಮೇಲೆ 200 ಲೀಟರು ಮೊಸರು, ಆಮೇಲೆ ಅದಕ್ಕೆ ಏಲಕ್ಕಿ 10 kg ಏಲಕ್ಕಿ ಹಾಕೀವಿ. ಇದೆಲ್ಲದು ಸೇರಿ ಆಮೇಲೆ ಅದು ನೀರು ಎಲ್ಲ ಸೇರಿ ಕನಿಷ್ಠ 250ರಿಂದ 300 ಕ್ವಿಂಟಲ್ ಈ ಜಿಲೇಬಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ. ನಮ್ಮದು ಟೋಟಲ್ ಕ್ವಾಂಟಿಟಿ 300 ಕ್ವಿಂಟಲ್. ಅದರ ಜೊತೆಗೆ ಈ ಎಲ್ಲ ಲೇಬರ್ಗಳನ್ನು ಕಲಿಸ್ಲಿಕ್ಕೆ ಭಾಳ ಕಷ್ಟ ನಮ್ಮದು. ಮಿನಿಮಮ್ ಒಂದು 15 ದಿವಸದಿಂದ ಬೇರೆ ಬೇರೆ ಕಡೆಯಿಂದ ಇವ್ರನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಂದಿದ್ದೀವಿ. ಆದೋನಿ, ಕರ್ನೂಲ್, ಮುದುಗಲ್ಲ, ಲಿಂಗ್ಸ್ಗೂರು, ತಾವರಿಗೆರ, ಬಳಗಾನೂರು, ಆಮೇಲೆ ಗಂಗಾವತಿ, ಸಿಂಧನೂರು, ಈ ಕಡೆ ಮಂಗಳೂರು, ಕುಕ್ನೂರು, ಮಂಗಳೂರು, ಹೀಗೆ ಹಲವಾರು ಕಡೆಗಳಿಂದ ಆ ಕಡೆ. ಮತ್ತು ನಿನ್ನೆ ರಾಜಸ್ಥಾನದಿಂದ ಕೆಲವೊಂದಿಷ್ಟು ಮಂದಿ ಗುಲ್ಬರ್ಗ ಇದರಿಂದ ಕರೆಸ್ಕೊಂಡಿದ್ದೀವಿ ಅವ್ರನ್ನ ರಾತ್ರಿಯಲ್ಲಿ. ಆದೋನಿ, ಗಣಾಪುರ, ಹೀಗೆ ನಾವೆಲ್ಲ ಕೆಲವೊಂದು ಎಲ್ಲ ಕಡೆಯಲ್ಲಿಂದನೂ ಕರ್ಕೊಂಬಂದು ಅವ್ರಿಗೆಲ್ಲ ನಿನ್ನೆ ಬೆಳಗ್ಗೆಯಿಂದನೇ ಬಂದು ಇಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಂಡು ಒಲೆಗಳನ್ನೆಲ್ಲ ಸೆಟ್ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡು ಅದಕ್ಕೆ ಏನು ಬೇಕಾಗುತ್ತೆ, ಏನಿಲ್ಲ, ಯಾವ ಟೈಪ್ ಬೇಕು ನಮಗೆ ಅದನ್ನ ಇಟ್ಟು ನಾವು ರೆಡಿ ಮಾಡಲಿಕ್ಕೆ ಅನ್ನೋದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಅದಕ್ಕೆ ವ್ಯವಸ್ಥಿತವಾಗಿ ಇವ್ರನ್ನೆಲ್ಲ ಕುಂದಿರಿಸಿ ಈ ಟೈಪ್ ಮಾಡಿಕೊಂಡು ಜಿಲೇಬಿ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಇವತ್ತು ಬೆಳಿಗ್ಗೆ. ಇದೇನು ಸರ್ ಇದು? ಅಂದರೆ ಮಿಕ್ಸಿಂಗು? ಇದು ಮಿಕ್ಸಿಂಗ್ ಮಾಡೋದು. ಅಂದರೆ ನಮಗೆ ಅದು ಕರೆಕ್ಟಾಗಿ ನಮ್ಮ ಒಂದು ಏನು ಬಟ್ಟೆ ಇರ್ತದಲ್ಲ ಆ ಬಟ್ಟೆಯಲ್ಲಿ ಕರೆಕ್ಟಾಗಿ ಅದು ಬರಬೇಕು ಕೆಳಗಡೆ. ಸ್ವಲ್ಪ ಗಂಟೆ ಇತ್ತು ಅಂತ ಇಟ್ಕೊಳ್ರಿ, ಅದು ಏನಾಗ್ತದೆ ಕಟ್ಟಾಗಿ ಒಂದು ಗುಳ್ಳಿ ಟೈಪ್ ಬರ್ತದೆ ಜಿಲೇಬಿ. ಪ್ಲೇನಾಗಿ ಬರೋಂಗಿಲ್ಲ. ಅದು ಕ್ಲಿಯರಾಗಿ ಬರಬೇಕು ಅಂದರೆ, ಒಂದು ನೀಟಾಗಿ ಬರ್ಬೇಕಂದ್ರೆ ಈ ಟೈಪ್ ನಾವು ಅದನ್ನು ಮಿಕ್ಸಿಂಗ್ ಮಾಡ್ಕೋಬೇಕು. ಸರ್, ಈ ಡ್ರಮ್ ಇದೆಯಲ್ಲ, ಏನು ಸರ್ ಇದು? ಈ ಡ್ರಮ್ ಅಂತ ಹೇಳಿದರೆ ಇದಕ್ಕೆ ನಾವು
ಮೈದಾ ಹಿಟ್ಟು ತೊಗೊಂತೀವಿ ಫಸ್ಟಲ್ಲಿ. ಮೈದಾ ಹಿಟ್ಟು ತೊಗೊಂಡು ಇವರೆಲ್ಲ ಅದಕ್ಕೆ ನುರಿತಂಥ ಜಿಲೇಬಿ ಮಾಡಿರ್ತಕ್ಕಂಥ ನುರಿತವ್ರನ್ನ ಕರ್ಕೊಂಬಂದು ಅದನ್ನು ಹದ ಮಾಡ್ಕೊತೀವಿ. ಎಲ್ಲ ಹಿಟ್ಟುಗಳನ್ನು ಕಲಿಸಿ ಹದ ಮಾಡಿಕೊಂಡು ಉಜ್ಜಿ ಅದಕ್ಕೆ ಹುಳಿ ಅಂತ ಹಾಕ್ತೀವಿ ನಾವು. ಬಿಫೋರ್ ಒಂದು 3 days ಬಿಫೋರ್ ಇದನ್ನು ಹುಳಿ ಅಂತ ಹಾಕ್ಕೊತೀವಿ. ಹುಳಿ ಹಾಕ್ಕೊಂತೀವಿ ಒಂದು 3 days ಬಿಫೋರ್. ನಾವು ಜಿಲೇಬಿ ಮಾಡ್ಬೇಕಂದ್ರೆ ಇವತ್ತು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ 10ನೇ ತಾರೀಕಿಗೆ ಇದನ್ನು ನಾವು ಹುಳಿ ಹಾಕ್ಕೊಂಡಿದ್ದೀವಿ. ಅದು ಹುಳಿ ಹಾಕ್ಕೊಳ್ಳೋದು ಉದ್ದೇಶ ಏನಂತ ಹೇಳಿದರೆ ಅದು ಜಿಗಿ ಬರಬೇಕು. ಜಿಲೇಬಿ ಮಾಡಲಿಕ್ಕೆ ಹಿಂಗೆ ಬಿಡ್ತೀವಿ ಅಂತ ಹೇಳಿದ್ರೆ ಅದು ಜಿಗಿ ಬರಬೇಕು. ಆ ಉದ್ದೇಶದಿಂದ ಅದನ್ನು ಹುಳಿ ಅಂತ ಹಾಕ್ಕೊಳ್ತೀವಿ. ಅದು ಹಾಕ್ಕೊಂಡು ನಂತರ ನಾವು 3 days ಆದಮೇಲೆ ಅದನ್ನು ಮಾಡಲಿಕ್ಕೆ ನಮಗೆ ಒಂದು ಕರೆಕ್ಟ್ ಆದಂಥ ಒಂದು ಹಿಟ್ಟು ರೆಡಿಯಾಗಿರ್ತದೆ. ಇದನ್ನ ಹಾಗಾದ್ರೆ ಇದನ್ನ ಫಸ್ಟ್ 3 ದಿವಸ ಮೊದಲೇ ಮಾಡಿ ಇಟ್ಕೋಬೇಕು. ಇದನ್ನ ಮಾಡಿ ಇಟ್ಕೋಬೇಕು. ಹುಳಿ 50 ಕ್ವಿಂಟಲ್ 50 ಕ್ವಿಂಟಾಲ್ ಮೈದಾ ಇದು ರೆಡಿ ಇದೆ. ಸರ್, ಇದಾದ ನಂತರ ಮಷೀನ್ನಿಂದ ಇದನ್ನ ಹದ ಮಾಡ್ತಾರೆ. ಹೌದು. ಇದು ಹದ ಮಾಡಿದ ನಂತರ ಅಂತ ಹೇಳಿದ್ರೆ ಅದನ್ನ ಇದಕ್ಕೆ ಇಳಿಲಿಕ್ಕೆ ಇದಾದ ನಂತರ ಸರ್ ಈಗ ಅಲ್ಲಿ 50 ಕ್ವಿಂಟಾಲ್ ಮೈದಾದು. ಹೌದು. ಸೊ ಮೈದಾನ ಕಲಸಿದ್ದು ಅದನ್ನು ಹುಳಿ ಮಾಡಿದ್ದು ನಾವು ನೋಡಿದ್ದು. ಅದಾದ ನಂತರ ಅದನ್ನು ಮಿಕ್ಸ್ ಮಾಡೋದು ನೋಡಿದ್ವಿ. ಇದಾದ ನಂತರ ಇಲ್ಲಿ ಆ ಮಿಕ್ಸ್ ಮಾಡಿದ್ದು ಯಾಕಂದ್ರೆ ಇದರಲ್ಲಿ ಸರಿಯಾಗಿ ಬರಬೇಕು ಬರ್ಬೇಕಲ್ಲ ಬರಬೇಕು. ಸೊ ಇದು ಏನ್ ಸರ್, ಇದು ಈಗ ಇದನ್ನ ಈ ರೀತಿ ಎಷ್ಟು ಒಟ್ಟು ಇದಾವೆ? ನಾವು ಈಗ ಕನಿಷ್ಠ ಇವರು ಮಾಡೋಂಥವ್ರನ್ನ ಕನಿಷ್ಠ ಒಂದು 100 ಜನನ ಜಿಲೇಬಿ ಹಾಕೋರನ್ನ ಕರ್ಕೊಂಡ್ಬಂದಿದ್ದೀವಿ ನಾವು ಎಲ್ಲ ಕಡೆಯಿಂದ. ನೀವು ಹೇಳಿದಾಗಲೇ ಅದರ ಪ್ರಕಾರವಾಗಿ 100 ಜನ ಜಿಲೇಬಿ ಮಾಡೋರಿದ್ದಾರೆ. ಇದಕ್ಕೆ ಎಲ್ಪರ್ ಅಂತೇಳಿ 200 ಜನನ ತೊಗೊಂಡಿದ್ದೀವಿ. ಅದರ ಜೊತೆಗೆ ಈಗ ಸೇವಾ ಅಂತೇಳಿ ಕೆಲವೊಂದಿಷ್ಟು 100-200 ಜನ ಬಂದಿದ್ದಾರೆ. ಟೋಟಲಿ 500 ಜನ ಇದರಲ್ಲಿ ವರ್ಕ್ ಮಾಡ್ತಾ ಇರೋದು ಇವಾಗ. ಅದಕ್ಕೆ ನಾವು ಈಗೇನು ಜಿಲೇಬಿ ಹಾಕಲಿಕ್ಕೆ ತಯಾರು ಮಾಡ್ಕೋಬೇಕು ಸಿದ್ಧತೆ ಅಂತ ಹೇಳಿದರೆ 60 ಒಲೆಗಳನ್ನು ತೊಗೊಂಡಿದ್ದೀವಿ ನಾವು. ಜೋಡಿ ಒಲೆಗಳು 60 ಒಲೆ, 80 ಸಿಲಿಂಡ್ರ್. ಅದರ ಜೊತೆಗೆ ಇವಕ್ಕೆ ಬೇಕಾದಂಥ ಎಲ್ಲ ಇವೇನು ಕಡಾಯಿಗಳನ್ನು, ತವಾ, ಬೆಲ್ಲ, ಇದು ಬೆಲ್ಲದ ಜಿಲೇಬಿ ಸ್ಪೆಷಲ್ ಆಗಿ ರಿಪೋರ್ಟ್ ಮಾಡಿ. ಸೂಪರ್. ತುಂಬಾ ವಿಶೇಷ ಅಂದ್ರೆ ಅದ್ಭುತವಾಗಿ ಅಂತ ಹೇಳಿದ್ರೆ ಒಂದು ಕರಂ ಕುರಂ ಅಂತ ಇದೆ, ಇನ್ನೊಂದು ಬೆಲ್ಲದಲ್ಲಿ ಇದೆ. ಬೆಲ್ಲದ ಸ್ಮೆಲ್ 2 ಟೈಪ್ ಇದರಲ್ಲಿ. ನಾವು ಕಡ್ಡಿ ಜಿಲೇಬಿ ಅಂತ ಒಂದು ಮಾಡ್ತಾರೆ. ಈಗ ಹಾದೋನಿ ಅವರೆಲ್ಲ ಬಂದಿದ್ದಾರೆ, ಅವರೆಲ್ಲ ಕಡ್ಡಿ ಜಿಲೇಬಿ ಅಂತ ಮಾಡ್ತಾರೆ. ಇದು ಇನ್ನೊಂದು ಏನಂದ್ರೆ ಹರಿಯಾಣ ಜಿಲೇಬಿ ಅಂತ ಮಾಡ್ತಾರೆ. ಹರಿಯಾಣ ಜಿಲೇಬಿ ಅಂದ್ರೆ ಕಾಮನ್ ಆಗಿ ಕಡ್ಡಿ ಅಂತಾನೆ ಮಾಡ್ತಾರೆ. ಅದು ಸ್ಪೆಷಲ್ ಆಗಿ ಇವರೆಲ್ಲ ಆದೋನಿ ಅವರು, ಇವರೆಲ್ಲ ಗಬ್ಬೂರ್ ಟೀಮು. ಆಮೇಲೆ ಗಬ್ಬೂರಿಂದ ಬಂದಿದ್ದಾರೆ ಇವರು, ರಾಯಚೂರು ಡಿಸ್ಟಿಕ್ ಗಬ್ಬೂರಿಂದ. ಕೆಲವೊಂದಿಷ್ಟು ಮಂದಿ ಎಲ್ಲ ರಾಜಸ್ಥಾನ್ ಮಾರ್ವಾಡೀಸ್ ಬಂದಿದ್ದಾರೆ. ಇದರದೆಲ್ಲ ಉಸ್ತುವಾರಿ ಇವರು ಸರ್. ಹೌದು, ನಮ್ಮ ಮುಖ್ಯಸ್ಥರು ಇವರು. ಅಂದರೆ ಈಗ ನಮ್ಮ ಗವಿಮಠದ ಒಂದು ಭಕ್ತಾದಿಗಳ ಒಳಗೆ ವಿಶೇಷವಾಗಿ ನಮ್ಮ ವಿಜಯ್ ಕುಮಾರ್ ಸಿಂಧನೂರ್ ಅಂತ ಹೇಳಿ ಅವರು ನಮಗೆ ಈ ಒಂದು ಕಾರ್ಯಕ್ರಮ ಏನು ಆಯೋಜನೆ ಮಾಡ್ಕೊಂತೀವಿ ನಾವು ಪ್ರತಿ ವರ್ಷನ, ಅದಕ್ಕೆ ಮೇಲು ಉಸ್ತುವಾರಿಯಾಗಿ ಮುಖ್ಯಸ್ಥರಾಗಿ ನಮಗೆ ಇವರ ನಂತರ ನಾವೆಲ್ಲ ಇವ್ರಿಗೇನು ಸಪೋರ್ಟ್ ಬೇಕು ಅದನ್ನು ನಾವು ಹಿಂದುಗಡೆಯಿಂದ ನಾವು ಮಾಡ್ತಾ ಬಂದಿದ್ದೀವಿ. ತುಂಬಾ ವಿಶೇಷ ಅಂತ ಹೇಳಿದ್ರೆ ಈ ವರ್ಷ ನಿಮ್ಮ ಸಿಂಧನೂರು ಜಿಲೇಬಿಯೇ ಭಾರಿ ಫೇಮಸ್ ಎಲ್ಲ ಪೇಪರ್ಗಳಲ್ಲಿ, ಮಾಧ್ಯಮಗಳಲ್ಲಿ, ಕರ್ನಾಟಕ ರಾಜ್ಯದ್ದು. ಅದು ಎಷ್ಟೇ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡೀವಿ ನಾವು. ತುಂಬಾ ಧನ್ಯವಾದ. ಸರ್, ಈಗ ಅಂತೂ ನಿಮ್ಮ ಮುಖ್ಯಸ್ಥರಂತೂ ಪರಿಚಯಿಸಿದ್ರ ನನಗೆ. ಹೌದು. ಅದಾದ ನಂತರ ಈಗೆಲ್ಲ ಜನ ಇಲ್ಲಿ ಕೂತ್ಕೊಂಡಿದ್ರು. ಇವರೆಲ್ಲ ಯಾವ್ಯಾವ ಊರು? ಈಗ ನಾವು ಕೆಲವೊಂದಿಷ್ಟು ಮಂದಿನ ಏನಂದ್ರೆ ಕೆಲವೊಂದು ಊರುಗಳಲ್ಲಿಂದ ಕೆಲವೊಂದಿಷ್ಟು ಮಂದಿನ ಕರ್ಕೊಂಡಿದ್ವಿ. ಈಗ ಬಳಗಾನೂರು, ಆಮೇಲೆ ದಿದ್ದಿಗೆ, ಸಿಂಧನೂರು, ನೀರ್ಮಾನ್ವಿ, ಆಮೇಲೆ ತಾವರಿಗೆರ, ಗೌಡನ್ಬಾವಿ, ಆಮೇಲೆ ಆದೋನಿ, ಗುಲ್ಬರ್ಗ, ಗಬ್ಬೂರಿಂದ, ಆಮೇಲೆ ಲಿಂಗಸೂರು ಎಲ್ಲ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಂದು ಕನಿಷ್ಠ 20 ಊರುಗಳಿಂದ ನಾವು ಇವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಹೌದು ಸರ್. ಈಗ ಅಲ್ಲಿ ನಾವು ಜಿಲೇಬಿಯನ್ನು ಹೇಗೆ ಮಾಡ್ತಾರೆ ಏನು ಎಲ್ಲ ನೋಡ್ತಾ ಇತ್ತು. ಇದೇನು ಸರ್ ಈಗ ರೆಡಿ ಆಗ್ತಾ ಇರೋದು? ಇದನ್ನು ನಾವು ಬೆಲ್ಲದ ಪಾಕ ಅಂತ ಹೇಳಿದ್ರು. ಇದನ್ನ ಯಾಕಂತ ಹೇಳಿದರೆ ಅಲ್ಲಿ ಜಿಲೇಬಿನ ಮೊದಲ ಎಣ್ಣೆಯಲ್ಲಿ ಕರಿತಾರೆ. ಕರಿದಾದ ನಂತರ ನಾವು ಬೆಲ್ಲದ ಆಣವನ್ನು ಆ ಜಿಲೇಬಿಗೆ ತಗೋಬೇಕದು ಸ್ವೀಟ್ ಮಾಡಲಿಕ್ಕೆ. ಈ ಬೆಲ್ಲದ ಪಾಕ ಅಂತೇಳಿ ಇದನ್ನು ಮಾಡ್ತೀವಿ ನಾವು. ಇದನ್ನೇನು ಮಾಡ್ತೀವಿ, ಆ್ಯಕ್ಚುಲಿ ನಿನ್ನೆ ಸಾಯಂಕಾಲದಿಂದನೇ ಇದನ್ನು ನಾವು ರೆಡಿ ಮಾಡಲಿಕ್ಕೆ ಇಟ್ಕೊಂಡಿರ್ತೀವಿ. ಹೆಚ್ಚು ಕಮ್ಮಿ ಇದನ್ನು ಮಿನಿಮಮ್ ನಮ್ಗೆ ಪಾಕ ಬರಬೇಕಂತ ಹೇಳಿದರೆ ಮಿನಿಮಮ್ 4 to 5 hours ಬೇಕು, ಕುದಿಬೇಕಿದು ಪಾಕ ನಮಗೆ ಕರೆಕ್ಟಾಗಿ ಸಿಗಬೇಕಂತ ಹೇಳಿದರೆ. ಅದು ನಮ್ಗೆ ರೆಡಿ ಆದ ಮೇಲೆ ಈ ವ್ಯವಸ್ಥೆನ ನಾವು ರೆಡಿ ಮಾಡ್ಕೋಬೇಕು.
ಸರ್ ತುಂಬಾ ಅದ್ಭುತವಾಗಿ ನಿಮ್ಮ ಹಿಂದೆ ತಯಾರಿ ನಡೀತಾ ಇದೆ. ಇಲ್ಲಿ ಸ್ವಯಂ ಸೇವಕರು ಇದಾರ ಅಥವಾ ಹೇಗಿದೆ? ಇದರಲ್ಲಿ ಸ್ವಯಂ ಸೇವಕರು ಹೆಚ್ಚಿನ ಮಟ್ಟದಲ್ಲಿ ಇದ್ದಾರೆ. ನಾವು ಇಲ್ಲ ಅಪ್ಪನ ಮಟ್ಟದ್ದು ನಾವು ತಗೊಳ್ಳಂಗಿಲ್ಲ, ನಾವು ಬಂದು ನಾವು ಹಂಗೆ ಸೇವೆ ಸಲ್ಲಿಸಿ ಹೋಗ್ತೀವಿ ಅನ್ನೋರು ಕೂಡ ಅದರಲ್ಲಿ ಅಷ್ಟೇ ಮಟ್ಟದಲ್ಲಿದ್ದಾರೆ. ಸರಿ, ಸುಮಾರು ಎಷ್ಟು ಟನ್ ನಾಳೆಗೆ ನಿಮ್ಗೆ ರೆಡಿ ಆಗುತ್ತೆ ಅಂತೀರಾ ಇದು? ನಾಳೆ ಒಂದು ಡೇಗೆ ನಾವು ರೆಡಿ ಮಾಡ್ತಾ ಇರೋದು ಕನಿಷ್ಠ ಒಂದು 25 ಕ್ವಿಂಟಲ್ ಮೈದಾ ಹಿಟ್ಟಿಂದು, ಹೆಚ್ಚು ಕಮ್ಮಿ 150 ಕ್ವಿಂಟಲ್ ನಾಳೆ ರೆಡಿ ಇರ್ತದೆ. ನಾಳೆ 150 ಕ್ವಿಂಟಲ್, ನಾಳೆ 150 ಕ್ವಿಂಟಲ್ ಹೆಚ್ಚು ಕಮ್ಮಿ ರೆಡಿ ಇರ್ತದೆ. ಹೇಳಿದ್ರಲ್ಲ ಟನ್ಗಟ್ಟಲೆ ಜಿಲೇಬಿ ತಯಾರು ಮಾಡೋದು ಹೇಗೆ ಅಂತ ಹೇಳಿ ನನ್ನ ಹಿಂದೆನೇ ನೀವು ನೋಡ್ತಾ ಇದ್ರ. ಇದರಲ್ಲಿ ವಿಶೇಷವಾಗಿ ನಾವು ನೀರನ್ನು ಕೂಡ ಅಷ್ಟೇ ಶುದ್ಧೀಕರಿಸಿದ ನೀರನ್ನೇ ಇದಕ್ಕೆಲ್ಲ ನಾವು ಬಳಕೆ ಮಾಡ್ತಾ ಇದ್ದೀವಿ. ಇಲ್ಲಿ ನಮಗೇನು ಜಿಲೇಬಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನಮಗೆ ಮತ್ತು ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ಟೈಮ್ ಹಿಡಿತದ. ನೀವು ಇಲ್ಲೇ ನಿಮಗೆ ಆದಂಥದ್ದು ಒಂದು ಸಪ್ರೇಟಾಗಿ ಅಡಿಗೆ ವ್ಯವಸ್ಥೆಯನ್ನು ನೀವು ಮಾಡ್ಕೊಂಬಿಡ್ರಿ, ಅಂದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ನೀವು ಇಲ್ಲಿ ಹೋಗಬಹುದು, ಊಟ ಮಾಡ್ಕೋಬೋದು, ಕೆಲಸಕ್ಕೆ ಕೂಡ್ಬೋದು ಅನ್ನೋ ಒಂದು ವಿಚಾರದ ಮೇಲೆ. ಯಾಕಂದರೆ ಹೆವಿ ಐತಿ, ವರ್ಕ್ ಭಾಳ ಹೆವಿ ಇದೆ. ಹಾಗಾಗಿ ನಮಗೆ ಇಲ್ಲೊಂದು ಸ್ಪೆಷಲ್ ಆಗಿ ನಮಗೇನು ಬೇಕಾದ್ದು ಕೊಟ್ಟಿದ್ದಾರೆ. ನೀವೇನು ಬೇಕಾದ್ದು ಮಾಡ್ಕೊಡ್ರಿ, ಹುಣ್ರಿ, ನೀವು ಜಿಲೇಬಿಯನ್ನು ತಯಾರು ಮಾಡಿರಿ, ಕೆಲಸ ಮಾಡಿ ಭಕ್ತಾದಿಗಳಿಗೆ ಒಟ್ಟು ತಯಾರಿ ಇರಬೇಕು. ಸರ್, ಕೊನೆಯದಾಗಿ ಅಂತ ಹೇಳಿದ್ರೆ ಎಲ್ಲಾನು ನೋಡಿದ್ದು ತಯಾರಿ ಯಾವ ರೀತಿ ನಡೆಯುತ್ತೆ ಏನು ಅಂತ ಹೇಳಿ ಇದೇನು ಸರಿ ರೆಡಿ ಆಗಿದ್ದು? ಈಗ ಎಲ್ಲೆಲ್ಲ ಏನು ನಿಮಗೆ ಹೇಳ್ಕೊತ ಬಂದಿದ್ದೀನಲ್ಲ, ಎಲ್ಲ ರೆಡಿ ಆದಮೇಲೆ ನಾವು ಆ ಟೈಪ್ ಏನದು ಒಂದು ತವಾ ಪ್ಲೇಟ್ ಅಂತ ಬರ್ತವೆ, ಆ ತವಾ ಪ್ಲೇಟ್ನೊಳಗೆ ಸೇಕರಣೆ ಮಾಡ್ತೀವಿ. ಅಲ್ಲಿಂದ ಎಲ್ಲ ಪಾಕ ಇಳಿಯೋ ತನಕ ಅಲ್ಲಿ ಇಟ್ಟು ಅದನ್ನೆಲ್ಲ ಸೇಕರಣೆ ಮಾಡಿಕೊಂಡು ಅದನ್ನು ತೊಗೊಂಬಂದು ಇಲ್ಲಿ ಒಂದು 5-10 ನಿಮಿಷ ಅದನ್ನು ಡ್ರೈ ಮಾಡಲಿಕ್ಕೆ ಬಿಡ್ತೀವಿ. ಅದು ಬಿಟ್ಟ ನಂತರ ಈ ಟೈಪ್ ಆಗಿ ನಾವು ಒಂದು ಟ್ರೇಗಳನ್ನು ಮಾಡಿದ್ದೀವಿ ಸೇಕರಣೆ ಮಾಡಲಿಕ್ಕೆ. ಅದನ್ನು ನೀಟಾಗಿ ಒಂದೊಂದು ಟ್ರೇಗೆ 10 kg 12 kg ಹಂಗೆ ನಾವು ಅದನ್ನು ಮಾಡ್ತಾಯಿದ್ದೀವಿ, ಫಿಲಪ್ ಮಾಡ್ತಾಯಿದ್ದೀವಿ. ಯಾಕಂತಂದರೆ ಅದು ಜಾಸ್ತಿ ಭಾರ ಆದ್ರೂ ಕೂಡ ಅದನ್ನು ಹತ್ತಿಕೊಳ್ಳುವಂಥ ಮೆತ್ತಗಾಗುವಂಥ ಪೊಸಿಷನ್ ಇರೋದ್ರಿಂದ ನಾವು ಒಂದು ಟ್ರೇಗೆ 10 kg ಸುಮಾರು 10 kg ಆಗಿ ನಾವು ಪ್ಯಾಕ್ ಮಾಡ್ತಾಯಿದ್ದೀವಿ ಅದನ್ನು. ಅದಕ್ಕೆ ಒಂದು ಕೆಳಗಡೆ ನಾವು ಸಿಲ್ವರ್ ಪೇಪರ್ ಹಾಕಿ ಯಾವುದೇ ಒಂದು ಇದು ಆಗ್ಲಾರ್ದಂಗೆ ಅದನ್ನು ಸಿಲ್ವರ್ ಪೇಪರ್ ಹಾಕಿ ಅದರ ಮೇಲೆ ನಾವು ಪ್ಯಾಕ್ ಮಾಡ್ತಾ ಹೋಗ್ತೀವಿ, ಒಂದರ ಮೇಲೆ ಒಂದೊಂದನ್ನು. ಸೊ ಒಟ್ಟಾರೆಯಾಗಿ ನೀವು ನೋಡಿದ್ರಲ್ಲ ಜಿಲೇಬಿಯನ್ನು ಯಾವ ರೀತಿ ತಯಾರಿಸಿದ್ರು, ಅದಾದ ನಂತರ ಸಂಸ್ಕರಣೆ ಆಯಿತು, ಆನಂತರ ಹೇಗೆ ಶೇಖರಿಸಿದ್ರು, ಅದಾದಮೇಲೆ ಯಾವ ರೀತಿ ಅದನ್ನು ಟ್ರೇಗಳಲ್ಲಿ ಸೇರಿಸಿ ಇದನ್ನು ಅಂತ ಹೇಳಿದ್ರೆ ಏನು ಅನ್ನದಾಸೋಹದಲ್ಲಿ ಈ ಜಿಲೇಬಿಗಳನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಇದಾಗಿತ್ತು ಜಿಲೇಬಿ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಹೇಳಿ. ಸರ್, ತುಂಬ ಅದ್ಭುತವಾದ ತಮ್ಮ ಪ್ರಯತ್ನ. ಹೀಗಾಗಿ ತಮಗೆಲ್ಲ ಶುಭವಾಗಲಿ. ನಮಸ್ತೆ. ಎಲ್ಲ ಈ ರೀತಿ ಕೆಲಸ ಮಾಡಿದಂಥವ್ರಿಗೆಲ್ಲ ತಮಗೆ ಒಳ್ಳೆ ಹೇಳಿ. ಆಮೇಲೆ ಇದೆಲ್ಲದಕ್ಕಿಂತ ವಿಶೇಷವಾಗಿ ಇವತ್ತು ಈ ಬಾರಿ ರಾಜ್ಯದಲ್ಲಿ ಭಾರಿ ಗಮನ ಸೆಳೆದಂಥದ್ದಂದ್ರೆ ನಿಮ್ಮ ಜಿಲೇಬಿ. ಈ ಬಾರಿ ಎಲ್ಲ ದೊಡ್ಡ ಮಾಧ್ಯಮಗಳಲ್ಲೂ ಇದರದ್ದೇ ಸುದ್ದಿ, ಈ ಸರಿ ಚರ್ಚೆ. ಹೀಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತೀರಿ. ಕಾರ್ಯಕ್ರಮ ನಮ್ಮೊಟ್ಟಿಗೆ ಎಲ್ಲ ತಿಳಿಸ್ಕೊಟ್ಟಿದ್ದಕ್ಕೂ ತುಂಬ ಧನ್ಯವಾದ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಚನ್ನಬಸವ ಮಟ್ಟೂರ್ ಅಂತೇಳಿ. ನಾವು ಮುದುವಲ್ ಭಾಗದಿಂದ ನಮ್ಮ ಗೆಳೆಯರ ಬಳಗದ ಒಬ್ಬರ ಸದಸ್ಯರಾಗಿ ಈ ಒಂದು ದಾಸೋಹ ಸಮಿತಿಯಲ್ಲಿ ನಾವು ಕೂಡ ಭಾಗಿಯಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಇದರ ಜೊತೆಗೆ ಹಲವಾರು ಸೇವಕರುಗಳು ಇಲ್ಲಿ ಬಂದು ವೈಯಕ್ತಿಕವಾಗಿ ಯಾವುದೇ ಒಂದು ಆಮಿಷಗಳು ಇಲ್ಲದಂತೆ ತಾವೇ ವೈಯಕ್ತಿಕವಾಗಿ ಸೇವೆ ಸಲ್ಲಿತಕ್ಕಂಥ ಕಾರ್ಯಕರ್ತರು ಕೂಡ ಭಾಳ ಮಂದಿ ಇದ್ದಾರೆ. ಅದರ ಜೊತೆಗೆ ಈ ಏನೋ ಒಂದು ಜಿಲೇಬಿ ಮಾಡ್ತಕ್ಕಂಥವರು ಕೂಡ ಒಳ್ಳೆಯ ಒಂದು ಅಪ್ಪನ ಒಂದು ಇದರ ಮೇಲೆ ಭಕ್ತಿ ಇದರ ಮೇಲೆ ಮಾಡ್ತಕ್ಕಂಥ ಜನಗಳು ಕೂಡ ಭಾಳ ಇದ್ದಾರೆ. ಹೀಗಾಗಿ ಎಲ್ಲ ನಾವು ಏನು ಮಾಡಿದರೂ ಗವಿಸಿದ್ದೇಶ್ವರನ ಆಶೀರ್ವಾದದಿಂದ ಇದು ಸದಾ ಹೀಗೆ ನಡೀಲಿ, ಇನ್ನೂ ಹೆಚ್ಚಿನ ಮಟ್ಟದೊಳಗೆ ಇದನ್ನು ನಾವು ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಅಪ್ಪ ಶಕ್ತಿ ಕೊಡಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಮಾನ್ಯ ವೀಕ್ಷಕರೇ, ಗವಿಸಿದ್ದೇಶ್ವರ ಜಾತ್ರೆ ಅಂದ್ಕೊಳ್ಳೇನೆ ಸರಿಸುಮಾರು ಕೊಪ್ಪಳದ ಅಕ್ಕಪಕ್ಕ ಇರುವಂಥ ಊರು ಏನಿದ್ದಾವೆ ಎಲ್ಲ ಅಂತ ಹೇಳಿದ್ರೆ ಕೊಪ್ಪಳ ಇರ್ಬೋದು, ಗಂಗಾವತಿ ಇರ್ಬೋದು, ಗದಗ ಇರ್ಬೋದು, ವಿಶೇಷ ಈ ಬಾರಿ ಬಾಗಲಕೋಟೆ ಇರ್ಬೋದು, ಇಲ್ಲಿ ಎಲ್ಲ ಕಡೆಯಿಂದ ಅಂತ ಹೇಳಿದರೆ ಸಿಂಧನೂರು ಇರ್ಬೋದು, ಈ ರೀತಿ ಎಲ್ಲ ಕಡೆಯಿಂದನೂ ವಿಶೇಷವಾಗಿ ಇಲ್ಲಿ ಭಕ್ತಾದಿಗಳು ತಮ್ಮ ಅಂದರೆ ರೊಟ್ಟಿ ಇರ್ಬೋದು, ಮಾದ್ಲಿ ಇರ್ಬೋದು, ಜಿಲೇಬಿ ಇರ್ಬೋದು, ಇದನ್ನೆಲ್ಲ ತರ್ತಾರೆ. ಹೀಗಾಗಿ ಇನ್ನೊಬ್ರು ವಿಶೇಷವಾಗಿ ರೊಟ್ಟಿಗಳನ್ನು ತಂದಿದ್ದಾರೆ. ಯಾಕಂತ ಹೇಳಿದ್ರೆ 20 ಲಕ್ಷ ರೊಟ್ಟಿ ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ. ಹೀಗಾಗಿ ಸರ್, ತಮ್ಮ ಯಾವುದು ಊರು? ಸರ್, ನಮ್ಮೂರು ಗಿಣಿಗೇರಿ ಅಂತೇಳಿ ಕೊಪ್ಪಳದಿಂದ ಸುಮಾರು ಒಂದು 8 ಕಿಲೋಮೀಟರ್ ದೂರ ಇದೆ ಸರ್ ಗಿಣಿಗೇರಿ ಗ್ರಾಮ. ನಮ್ಮ ಗಿಣಿಗೇರಿ ಗ್ರಾಮದಿಂದ ಸುಮಾರು ಈಗಾಗಲೇ 3 ದಿನದಿಂದ ನಿರಂತರವಾಗಿ 10-20 ಸಾವಿರ ರೊಟ್ಟಿಗಳು ಬಂದಿದ್ದಾವೆ ಸರ್. ನಮ್ಮದು ಕೂಡ ಗಿಣಿಗೇರಿಯಲ್ಲೂ ಒಂದು ಮಾತಂಗ ಪರಿವಾರ ಸಮಾಜದವರು ಅಂತೇಳಿ ನಮ್ಮ ಓಣಿಯಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರು, ಅಕ್ಕ ತಂಗಿಯವರು, ಎಲ್ಲ ಯುವಕ ಮಿತ್ರರು, ಈ ಗುರಿಯರೆಲ್ಲ ಸೇರಿ ಸುಮಾರು ನಿರಂತರವಾಗಿ ಒಂದು 4 ದಿನಗಳ ಕಾಲ 15ರಿಂದ 20 ಸಾವಿರ ರೊಟ್ಟಿಗಳನ್ನು
ಒಂದೇ ಜಾಗದಲ್ಲಿ ಕುಂತು ಮಾಡಿಬಿಟ್ಟು ಇವತ್ತು ಗವಿಮಠಕ್ಕೆ ತಂದು ಸಮರ್ಪಣೆ ಮಾಡಿದ್ವಿ ಸರ್. ಸರ್ ಒಟ್ಟು ಎಷ್ಟು ರೊಟ್ಟಿಗಳು? ಸುಮಾರು ಒಂದು 20,000 ರೊಟ್ಟಿಗಳನ್ನು ತಂದಿವಿ ಸರ್ ನಾವು. 20,000 ರೊಟ್ಟಿಗಳು. ಅದು ಹೇಗಾಗುತ್ತೆ ನಿಮ್ಮಲ್ಲಿ ಈಗ ಜಾತ್ರೆ ಅಂದ್ರೆ ಅನೌನ್ಸ್ಮೆಂಟ್ ಹೇಗಾಗುತ್ತೆ? ಇಲ್ಲ ಸರ್, ಎಲ್ಲ ನಾವು ಸ್ವಯಂ ಪ್ರೇರಣೆಯಿಂದ ಗುರುಗಳ ಮೇಲಿನ ಭಕ್ತಿ ಭಾವದಿಂದ ಮತ್ತೆ ಗುರುಗಳು ಕೂಡ ನಮ್ಮ ಊರಿನ ಒಂದು ಕೆರೆ ಅಭಿವೃದ್ಧಿ ಮಾಡಿದ್ರು ಸರ್. ನಾವೆಲ್ಲ ಒಂದು ಭಕ್ತಿ ಭಾವದಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಗುರುಗಳ ಒಂದು ಸಾಮಾಜಿಕ ಜಾಗೃತಿಗೆ ಅಭಿಮಾನಿಗಳು ಜಾಸ್ತಿ ಆಗಿದ್ವಿ ಸರ್ ನಮ್ಮ ಊರಲ್ಲಿ. ಆ ಒಂದು ಹಿನ್ನೆಲೆಯಲ್ಲಿ ಮತ್ತೆ ದೇಣಿಗೂ ಕೂಡ ಹಣಕಾಸಿನ ಸಂಪನ್ಮೂಲಗಳನ್ನು ಮಾಡಿದ್ವಿ ಸರ್. ಬಟ್ ನಮ್ದು ಒಂದೇ ಸಮಾಜದವ್ರು ಅಂತ ಅಲ್ಲ ಸರ್, ಉಳ್ಕಿದ್ದ ಊರಲ್ಲಿ ಒಂದು 8-10 ಟೀಮ್ನವ್ರು ಮಾಡ್ಕೊಂಡು ಕೊಟ್ಟಿವಿ ಸರ್. ಪ್ರತಿಯೊಬ್ಬರು ಕನಿಷ್ಠ ಅಂದ್ರೂ 20,000 ಮೇಲೆ ಕೊಟ್ಟಿದ್ದಷ್ಟು ಕಡಿಮೆ ಅಂತ ಕೊಟ್ಟಿಲ್ಲ ಸರ್. ಅಷ್ಟು ರೊಟ್ಟಿಗಳು ಹಾಗಾಗಿ 20 ಲಕ್ಷ ಸೇರ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಸಾಧ್ಯ ಇಲ್ಲ ಅಂದ್ರೆ ಆಗುದಿಲ್ಲ 20 ಲಕ್ಷ ಅಂತ ಹೇಳಿ. ಹೌದು. ಇದು ಒಟ್ಟು ಈಗ ನೀವು ಅಂತ ಹೇಳಿದ್ರೆ ನಿಮ್ಮ ಗಾಡಿಗಳೆಲ್ಲ ಹಿಂದೆ ನಿಂತ್ಕೊಂಡಿದೆ ಇಲ್ಲಿ. ಸೊ ಇದು ಅಂತ ಹೇಳಿದ್ರೆ ಸುಮಾರು 10,000 ರೊಟ್ಟಿ ಎಷ್ಟು ಹಿಡಿಸುತ್ತೆ ಇದರಲ್ಲಿ? ಒಂದು ಇದ್ರಲ್ಲಿ ಯಾರೋ 10,000 ಆರಾಮ ಮೆಜ್ಜಿಮ್ ಮಾಡಿಸಿ ಸರ್. ಅದನ್ನ ಸ್ಕ್ವೇರ್ ಶೇಪ್ ಅಲ್ಲಿ ಮಾಡಿರ್ತೀವಿ ಸರ್. ಅದನ್ನ 10,000 ಮಿನಿಮಮ್ ಹಿಡಿತೇವೆ ಸರ್. ಒಂದು ಆಟೋದಲ್ಲಿ 10,000 ಮಿನಿಮಮ್ ಹಿಡಿತೇವೆ ಸರ್. 10,000 ರೊಟ್ಟಿ 10,000 ರೊಟ್ಟಿ ಹಿಡಿತೇವೆ ಸರ್. ಈ ರೊಟ್ಟಿ ಅಂತ ಹೇಳಿದ್ರೆ ಹೇಗೆ ಮಾಡ್ತಾರೆ? ಪ್ರತಿ ಮನೆಯಲ್ಲೇ ಅಥವಾ ಹೇಗಿದು? ಇಲ್ಲ ಸರ್, ಕೆಲವೊಂದು ಮನೆಗಳಿಗೂ ಕೊಟ್ಟಿವಿ ಸರ್. ಇನ್ನೂ ನಮ್ಮದೊಂದು ದೇವಸ್ಥಾನದ ಮುಂದೆ ಒಂದೇ ಪ್ಲೇಸ್ ಅಲ್ಲಿ ಮಾಡ್ತೀವಿ ಸರ್. ನಮ್ಮ ಸಂಘ ಸಂಸ್ಥೆಗಳಿದಾವಲ್ಲ, ಒಂದೇ ಪ್ಲೇಸ್ ಅಲ್ಲಿ ಕರೆಸಿ ಒಂದು ಪೆಂಡಲ್ ಹಾಕ್ಸಿಬಿಟ್ಟು ಅಲ್ಲೇ ನಾವೆಲ್ಲ ಜೋಳ ಎಲ್ಲ ಸ್ಪಾನ್ಸರ್ ಮಾಡಿರ್ತಾರೆ ಸರ್. ನಮ್ಮ ಯುವ ಮಿತ್ರರು ನೀನೊಂದು ಚೀಲ ಕೊಡಿಸಿ ನೀನೊಂದು ಚೀಲ ಅಂತ ಜೋಳ ಕೊಡಿಸಿರ್ತಾರೆ ಸರ್. ಅವನ ಗಿರಿನಲ್ಲಿ ಬೀಳ್ಕೊಂಬರಕ್ಕೆ ಮತ್ತೊಬ್ಬರು ಸ್ಪಾನ್ಸರ್ ಮಾಡಿರ್ತಾರೆ ಸರ್. ಅವರೆಲ್ಲ ತಂದು ಗುಡಿ ಹತ್ರ ಹಾಕಿದಾಗ ಅಲ್ಲಿ ಒಲೆಯನ್ನು ಸ್ವಲ್ಪ ಜನ ಅರೇಂಜ್ಮೆಂಟ್ ಮಾಡ್ತಾರೆ. ಮತ್ತು ಅಲ್ಲಿ ಬೇಕಾಗಂತ ಕಟ್ಟಿಗೆ ಒಲೆ ಮೇಲೆ ಮಾಡ್ತಾರೆ ಸರ್. ಅವನ್ನ ಕಟ್ಟಿಗೆ ಕೂಡ ಒಬ್ಬರು ಸ್ಪಾನ್ಸರ್ ಮಾಡಿರ್ತಾರೆ. ಹಿಂಗೆ ಎಲ್ಲರೂ ಕೂಡ ತಲೆಗೊಬ್ಬೊಬ್ಬರು ಒಂದು ಜವಾಬ್ದಾರಿ ತಗೊಂಡ್ಬಿಟ್ಟು ಭಕ್ತಿಯಿಂದ ಮಾಡ್ಕೊಂಡು ತಂದು ಕೊಡ್ತೀವಿ. ಎಷ್ಟು ದಿವಸದಿಂದ ತಯಾರಿಯನ್ನು ಪ್ರಾರಂಭ ಮಾಡಿ? ಸುಮಾರು ಒಂದು ವಾರದಿಂದ ತಯಾರಿ ಮಾಡಿದ್ವಿ ಸರ್. ಗವಿಸಿದ್ದೇಶ್ವರ ಮಹಾರಾಜ್ ಕಿ ಸಾಂಬ ಜೈ ನಮ ಪಾರ್ವತಿ ನೆಲ ಇಡ್ರಲ್ಲ, ಇದ್ರ ಮ್ಯಾಗ ಇಡ್ರಲ್ಲಿ ನಿಲ್ಸಂಬರ್ರಿ. ಸರಿ ಪಾಕಡೆ ಓಡಿಸ್ರಿ, ನಿಲ್ಸಂಬರ್ರಿ. ಸರಿ ಕೊಟ್ಟು ಸರಿ ಸರಿ. ಕೊಡ್ರಿ. ಸೊ ನೋಡಿದ್ರಲ್ಲ ಎಷ್ಟು ವಿಶೇಷ ಅಂತ ಹೇಳಿದ್ರೆ, ಈಗ ನೀವು ಅಲ್ಲಿ 20 ಲಕ್ಷ ರೊಟ್ಟಿಯನ್ನು ನೋಡ್ತಾ ಇದ್ರ ಹಿಂದೆ. ಸೊ ಅದನ್ನೆಲ್ಲ ಯಾವ ರೀತಿ ಭಕ್ತಾದಿಗಳು ತಯಾರಿಸ್ತಾರೆ ಅನ್ನೋದು ಇದು ವಿಶೇಷ ಅಂತ ಹೇಳಿದ್ರೆ, ಇವತ್ತಿಗೂ ಆ ಸಂಪ್ರದಾಯ ಎಲ್ಲ ಅಂದ್ರೆ ಇದು ಸುಮಾರು ವರ್ಷಗಳಿಂದ ಬರ್ತದೆ ಸರ್. ನಾವು ನಿರಂತರವಾಗಿ ಕೊಡ್ಕೊಂತ ಬರ್ತಾ ಇದ್ದೀವಿ. ನಿಮ್ಮ ತಂದೆಯವರು ಅವ್ರ ಕಾಲದಿಂದ. ಹೌದು. ನಮಸ್ತೆ ನಿಂಗಪ್ಪನವ್ರ. ನಮಸ್ಕಾರ ರೀ. ಇದು ಒಂದು ಗವಿಸಿದ್ದೇಶ್ವರ ಅಂಗವಾಗಿ ರೊಟ್ಟಿ ಸೇವೆಯನ್ನು ಮಾಡ್ತಾ ಇದ್ರಿ. ಹೌದ್ರಿ. ನೀವು ಎಷ್ಟು ಕ್ವಿಂಟಲ್ ಜೋಳ ತಗೊಂಬಂದ್ರಿ? 2.5-3 ಕ್ವಿಂಟಲ್ ಜೋಳ ತಂದಿವ್ರಿ. ಹೌದಾ? ಹೌದ್ರಿ. ಜೀನಾಕ್ಷಿ ಬಂದ್ರಿ? ಜೀನಾಕ್ಷಿ ಬಂದು ಎಲ್ಲ ಇಲ್ಲಿ ದುರ್ಗಮ್ಮ ಗುಡಿ ಹತ್ರ ಮತ್ತೆ ಎಲ್ಲ ಮನೆಗೆ ಮಹಿಳೆಯರಿಗೆ ತಂಗಿಯಂದ್ರ ತಾಯಂದ್ರಿಗೆ ಎಲ್ಲರಿಗೆ ಸುಡಕ್ ಹಾಕಿವ್ರಿ. ನಾವು ಮನೆಗೆ ಹಾಕಿವ್ರಿ. ನಿಮಗೆ ಈ ಸೇವೆ ಮಾಡೋದ್ರಿಂದ ಏನು ಖುಷಿ ಅನ್ಸುತ್ತೆ? ನಮಗೆ ಒಂದು ಅಳುಲ ಸೇವೆ ರೀ. ಎಲ್ಲ ಊರಾಗ ಮಾದ್ಲಿ ಜೋಳ ಮಾಡ್ತಾರ್ರಿ, ಎಲ್ಲ ದಾಣ ದವಸಗಳು ಕೊಡ್ತಾರೆ. ನಮ್ಮ ಊರಾಗ ಒಂದು ಅಳುಲ ಸೇವೆ ಇರಲ್ಲ ಅಂತಂದು ಹೆಚ್ಚಿನ ಸೇವೆ ನಮ್ಮ ಅಣ್ಣರದ್ರ, ನಮ್ಮ ತಮ್ಮರದ್ರ, ಇಲ್ಲೆಲ್ಲ ಅಕ್ಕ ಅಂದ್ರು, ತಂಗಿ ಅಂದ್ರು, ತಾಯಿ ಅಂದ್ರು ಎಲ್ಲರದ್ರ. ಅವ್ರಲಿಂದ ಸಹಕಾರಲಿಂದ ಈ ದುರ್ಗಮ್ಮ ಗುಡಿ ಹತ್ರ ಒಂದ್ 2 ಟ್ಯಾಕ್ಟ್ರಿ ರೊಟ್ಟಿ ಮಾಡೀವ್ರಿ ನಾವು. ಎಲ್ಲ ಮಹಿಳೆಯರು ರೊಟ್ಟಿ ಸುಟ್ಟು ಕೊಡ್ತಾರ್ರಿ. ಅವ್ರಿಗೆಲ್ಲ ರೊಟ್ಟಿ ತಗೊಂಡು ಆರಿಕೋದು ಮತ್ತೆ ಗಂಟಿನಲ್ಲಿ ಹೊಂದಿಡೋದು ಮತ್ತೆ ಅವ್ರ ಜೊತೆಗೆ ಸಹಾಯ ಮಾಡೋದು. ಎಲ್ಲಾ ಊರಿನ ಭಕ್ತಾದಿಗಳು ಮಾಡಿದಂತೆ ನಾವು ಕೂಡ ಒಂದ್ ಸ್ವಲ್ಪ ಅಲ್ಪ ಸೇವೆಗಳನ್ನ ಮಾಡೋಣ ಅಂತ ಹೇಳಿ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಮುಟ್ಟುವಂತ ಕೆಲಸ ಮಾಡಕತ್ತಿ. ಹೌದು, ಬಹಳ ಹೃದಯ ಮುಟ್ಟುವಂತ ಕೆಲಸ. ಅದ್ ನಮ್ದೇನೈತೆ ಅದ್ ಅಜ್ಜು ಕೊಟ್ಟದ್ದು ಎಲ್ಲ ನಮ್ಮ ಹಿರಿಯರೇ ನಮಗೆ ದಾರಿದೀಪ ಸರ್. ಅವರೆಲ್ಲ ಮಾಡ್ಕೊಂಡ್ ಬಂದಿರೋದು ಬಳುವಳಿಯಾಗಿ ಬಂದ್ಬಿಟ್ಟಿದೆ ಸರ್ ನಮಗೆ ಅದು. ಸೊ ಈ ಮಠದ ಅಂತ ಹೇಳಿದ್ರೆ ಒಂದು ಕೆರೆಯನ್ನು ನಿರ್ಮಿಸ್ತಾರೆ. ಹೌದು ಸರ್. ನಮ್ಮ ಗಿಣಿಗೇರಿ ಗ್ರಾಮಕ್ಕೆ ಒಂದು ಅಜ್ಜರದೊಂದು ಮಹತ್ತರವಾದ ಕೊಡುಗೆ. ನಮ್ಮ ಗಿಣಿಗೇರಿ ಗ್ರಾಮದ ಕೆರೆಯನ್ನು 350 ಎಕರೆ ಇರ್ತಕ್ಕಂಥ ಕೆರೆಯನ್ನ ಬಹಳ ಸಮರ್ಪಕವಾಗಿ ಅಭಿವೃದ್ಧಿ ಮಾಡಿದೆ ಸರ್. ಒಳ್ಳೆ ಪಾರ್ಕ್ ಮಾಡಿದ್ದಾರೆ, ವಾಟರ್ ಪಾರ್ಕ್ ಮಾಡಿದ್ದಾರೆ. ಎಲ್ಲ ವೀಕ್ಷಕರಿಗೆ ವಿನಂತಿ ಮಾಡಿಸೋದಂದ್ರೆ ತಾವೆಲ್ಲರೂ ವೀಕೆಂಡ್ ಅಲ್ಲಿ ಒಳ್ಳೆ ಮನರಂಜನೆ ತಾಣ ತಮ್ಮ ಮಕ್ಕಳಿಗೆ ಆಟ ಆಡ್ತಕ್ಕಂಥದ್ದು ಏನಾದ್ರು ಪ್ಲೇಸ್ ಹುಡುಕ್ತಾ ಇದ್ರೆ ಗಿಣಿಗೇರಿ ಪಾರ್ಕಿಗೆ ಬರಲ್ಲ ಅಂತ ಕೇಳ್ಕೊಳ್ತೀವಿ ಸರ್. ನೋಡಿ, ಗಿಣಿಗೇರಿ ಅಂದ್ಕೊಳ್ಳೇನೆ ಬರುವಂತದ್ದು ಇದು ತುಂಬಾ ಜಂಕ್ಷನ್ ಪಾಯಿಂಟ್. ಅದು ಜಂಕ್ಷನ್ ಪಾಯಿಂಟ್ ಸರ್. ಹೀಗಾಗಿನೇ ಅಂತ ಹೇಳಿದ್ರೆ ಅದ್ಭುತವಾದ ಕೆರೆಯನ್ನು ನಿರ್ಮಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ಇವರೆಲ್ಲರೂ ಅಂತ ಹೇಳಿದ್ರೆ ತಮ್ಮ ಸ್ವಯಂ ಸೇವಾಕರ್ತರು. ಇನ್ನು ಎಷ್ಟು ದಿವಸ ಇಲ್ಲೇ ಇದು ಈ ರೀತಿ ನಿಮ್ ಕೆಲಸ ನಡೀತಾನೆ ಇರುತ್ತೆ? ಇಲ್ಲ ಸರ್, ಇವತ್ತು ನಾವೆಲ್ಲ ರೊಟ್ಟಿನ ಸಮರ್ಪಣೆ ಮಾಡಿದ್ವಿ ಸರ್. ಅಲ್ಲಿ ಮಠದಲ್ಲಿ ಕೌಂಟರ್ ಅಲ್ಲಿ ನಮ್ಗೆ ಸೇವೆಗೆ ಡೇಟ್ ಕೊಟ್ಟಿರ್ತಾರೆ ಸರ್. ಆ ಡೇಟ್ ದಿನ ಬಂದು ನಾವು ಸೇವೆ ಮಾಡ್ತೀವಿ ಸರ್. ಇಲ್ಲಿ
ಅಂದ್ರೆ ಕೌಂಟರ್ ಅಂದ್ರೆ ಯಾವ ರೀತಿ ಅಂದ್ರೆ ಅಂದ್ರೆ ಈ ಪ್ರಸಾದನ ನಾವು ಹೋಗಿ ಇಂಥ ದಿನ ಬರ್ತೀವಿ ಅಂತ ಹೇಳಿ ಸೇವೆಗೆ ಸೇವೆಗೆ ಡೇಟ್ ಕೊಡ್ತಾರೆ. ಡೇಟ್ ಕೊಡ್ತಾರೆ ಸರ್. ಯಾವ ಡೇಟ್ ಅದು? ಅದು ಅಂದ್ರೆ ಈಗ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಕಚೇರಿಗಳಿಂದ ಡೇಟ್ ಕೊಟ್ಟಿರ್ತಾರೆ ಸರ್ ಎಲ್ಲ ಸೇವೆನ. ಹಂಗೆ ಎಲ್ಲಿ ಗ್ಯಾಪ್ ಇರುತ್ತೆ ಆಗ ನಮಗೆ ಡೇಟ್ ಬರಕ್ಕೆ ಹೇಳ್ತಾರೆ ಸರ್. ಅವತ್ತು ದಿನ ಬಂದು ಸೇವೆ ಮಾಡ್ತೀವಿ ಸರ್. ಎಷ್ಟು ಜನ ಸೇರಿ ಮಾಡ್ತೀರಾ? ಸುಮಾರು ಒಂದು 150 ಜನ ಬರ್ತೀವಿ ಸರ್ ನಮ್ಮ ಗ್ರಾಮದಿಂದ. ಸೊ ನೋಡ್ಬೋದು ನಾವು ಎಷ್ಟು ವಿಶೇಷ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಎಲ್ಲರೂ ಸೇರಿದಾಗನೇ ಒಂದು ದೊಡ್ಡ ಜಾತ್ರೆ ಆಗುತ್ತೆ ಅಂತ ಹೇಳಿ. ಸರ್ ತಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ ಸರ್, ಗಿಣಿಗೇರಿ ಗ್ರಾಮದ. ಗಿಣಿಗೇರಿ. ತಾವು ಇವರೆಲ್ಲ ಎಲ್ಲ ನಮ್ಮ ಬಂಧು ಬಾಂಧವರು ಸರ್, ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ. ತುಂಬಾ ಧನ್ಯವಾದ. ಗವಿಸಿದ್ದೇಶ್ವರ ಮಹಾರಾಜ್ ಕಿ ಜೈ.